ಮತ್ತೆ ಅಘೋರಿಗಳು ನಗ್ನವಾಗಿ ಪೂಜೆ ಮಾಡ್ತಾರೆ ಅನ್ನೋ ಮಾತು. ರುಂಡಮಾಲ ಧರಾಂ ದೇವಿ ಲಲತ್ ದಿಕ್ವಾಂ ದಿಗಂಬರಾಂ. ಅಶ್ಲೀಲವಾಗಿರ್ತಕ್ಕಂಥ ಸಂಸ್ಕೃತಿ ತಂತ್ರದಲ್ಲಿ ಎಲ್ಲೂ ಇಲ್ಲ, ಹಿಂದೂ ಇಲ್ಲಿಲ್ಲ, ಮುಂದೆ ಇರೋದಿಲ್ಲ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ, ಯಾವುದೇ ಹೋಮ ಮಾಡಬೇಕು ಅಂದರೆ ನೀವು ನಿಮ್ಮ ಗುರುವಿನ ಅಪ್ಪನೆಯನ್ನು ಪಡಿಬೇಕು ಅನ್ನೋ ಮಾತಿದೆ. ದೇವರಿದಾನ ಅಂತ ಕೇಳಿದ್ರೆ ಇರ್ಬೋದು, ಇಲ್ಲದೆ ಇರ್ಬೋದು. ಗುರುವನ್ನು ಹೊರತಾಗಿ ಯಾವ ಕೆಲಸವೂ ಇಲ್ಲ. ನವದುರ್ಗೆಯರನ್ನ ಸಾಮಾನ್ಯ ಜನ ಹೇಗೆ ಪೂಜೆ ಮಾಡ್ತಾರೆ? ಒಳ್ಳೆ ಸೀರೆ ಉಟ್ಕೊಂಡು, ಹೊಸ ಬಟ್ಟೆ ಹಾಕೊಂಡು, ಅಲಂಕಾರ ಮಾಡಿಕೊಂಡು, ಶೃಂಗಾರ ಮಾಡಿಕೊಂಡು, ದೇವಿನೇ ನಾಚೋ ಹಾಗೆ ಇವರು ಶೃಂಗಾರ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಆದರೆ ಅಘೋರಿಗಳು ನಗ್ನವಾಗಿ ಪೂಜೆ ಮಾಡ್ತಾರೆ ಅನ್ನೋ ಮಾತಿದೆ. ಅದು ನಿಜನಾ ಅಮ್ಮ? ಹೌದು. ಯಾಕೆ ಅಂತ ಕೇಳು. ನಗ್ನವಾಗಿ ಪೂಜೆ ಮಾಡಿದಾಗ ತಾಯಿಗೆ ಸಂತೋಷವಾಗತ್ತಾ ಅಥವಾ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಿದಾಗ ಸಂತೋಷ ಆಗತ್ತಾ ಅಂತ ಪ್ರಶ್ನೆ ಮಾಡಿದಾಗ ಎರಡೂ ಕೂಡ ಸಂತೋಷ ಆಗುತ್ತೆ ತಾಯಿಗೆ. ಆದರೆ ನಗ್ನವಾಗಿ ಪೂಜೆ ಮಾಡೋದು ಅಂದರೆ ಏನು ಅಂದರೆ, ತಾಯಿಯನ್ನು ನಾವು ನಗ್ನವಾಗಿ ನೋಡ್ತೇವೆ. ಮಹಾಕಾಳಿಯನ್ನು. ಹೌದು. ಶವಾರೂಢಾಂ ಮಹಾಭೀಮಾಂ ಘೋರದಂಷ್ಟ್ರಾಂ ಹಸನ್ಮುಖೀಂ ಚತುರ್ಭುಜಾಂ ಖಡ್ಗ ರುಂಡ ವರ ಅಭಯಕರಾಂ ಶಿವಾಂ ರುಂಡಮಾಲಧರಾಂ ದೇವೀಂ ಲಲತ್ ದಿಕ್ವಾಂ ದಿಗಂಬರಾಂ. ಅಂದರೆ ಬಟ್ಟೆ ಇಲ್ಲದವಳು. ಏವಂ ಸಂಚಿಂತಯೇತ್ ಕಾಲೀಂ ಸ್ಮಶಾನಾಲಯ ವಾಸಿನೀಂ ಅಂತ ಇದೆ. ದಿಗಂಬರ ಶಬ್ದವು ಕೇವಲ ಅಮ್ಮನವ್ರಿಗಲ್ಲ, ಸನ್ಯಾಸಿಗಳಿಗೂ ಇದೆ. ಅವನು ದಿಗಂಬರನಾಗಿರಬೇಕು ಅಂತಿದೆ, ಬಟ್ಟೆಯನ್ನು ಉಡಬಾರ್ದು. ಯಾಕೆ ಇದು ಬಂತು ಅಂತಂದರೆ, ನಾವು ನಮ್ಮ ತಾಯಿ ಹೊಟ್ಟೆಯಿಂದ ಬಂದಾಗ ಹೇಗಿರ್ತೀವಿ? ಬಟ್ಟೆಯನ್ನೇ ಹಾಕ್ಕೊಳ್ಬೇಕು ಅಂತ ಏನಾದ್ರು ಇದ್ದಿದ್ರೆ ಸ್ಟಾರ್ಟಿಂಗಲ್ಲೇ ಬಟ್ಟೆ ಹಾಕ್ಕೊಂಡ್ಬಂದ್ಬಿಡ್ಬೇಕಾಗಿತ್ತು. ಸರಿ, ಇವಾಗ ಏನು ಪರಿಸ್ಥಿತಿ ಇದೆ ಅಂದರೆ, ಎಲ್ಲರೂ ಬಟ್ಟೆ ಹಾಕ್ಕೊಂಡಾಗ ನಾವೊಬ್ಬರೇ ನಗ್ನವಾಗಿದ್ದಾಗ ನಮ್ಮನ್ನು ನೋಡ್ಬಿಡ್ತಾರೆ ಜನ. ಒಂದು ಅಪಹಾಸ್ಯ ಆಗ್ಬೋದು, ಒಂದು ಕಾಮೆಂಟ್ಸ್ ಬರ್ಬೋದು, ಏನೋ ಆಗ್ಬೋದು. ಹೌದು ಅಲ್ವಾ? ನೆಗೆಟಿವ್ ಬರ್ಬೋದು, ಪಾಸಿಟಿವ್ ಬರ್ಬೋದು. ಆದರೆ ಪ್ರಾಣಿಗಳಲ್ಲಿ ನೋಡಿ, ಯಾವುದು ಬಟ್ಟೆ ತೊಟ್ಟಿದೆ? ಯಾವುದು ಚಡ್ಡಿ ಪ್ಯಾಂಟು ಅಥವಾ ಇದೊಂದು ಹೊಸದೊಂದು ಬರ್ತಾ ಇದೆಯಲ್ಲ, ಇದು ಇಲಿ ತಿಂದಿರೋ ಜೀನ್ಸ್ ಪ್ಯಾಂಟುಗಳು, ಅದು ಯಾವುದೂ ಇಲ್ವೇ ಇಲ್ವಲ್ಲ. ಅಂದರೆ ಮೂಲ ವಸ್ತು ಹೇಗಿದೆಯೋ ಆ ಮೂಲ ವಸ್ತುವನ್ನು, ಮೂಲ ವಸ್ತುವಿಂದ ಬಂದಂಥ ವಸ್ತುವಿಂದ ಜನ್ಯವಾದಂಥ ವಸ್ತುವು ಕೂಡ ಹಾಗೆ ಆರಾಧನೆ ಮಾಡಬೇಕು ಅನ್ನೋ ವಿಷಯದಿಂದ ನಗ್ನವಾದ ವಸ್ತುವನ್ನು ನಗ್ನವಾದ ವಸ್ತು ಪೂಜಿಸುವುದು ಅಂತ ಬಿಟ್ಟರೆ, ಇದರಲ್ಲಿ ಯಾವುದೇ ಒಂದು ಅಚಾತುರ್ಯವಾಗಿರ್ತಕ್ಕಂಥ ಅಶ್ಲೀಲವಾಗಿರ್ತಕ್ಕಂಥ ಸಂಸ್ಕೃತಿ ತಂತ್ರದಲ್ಲಿ ಎಲ್ಲೂ ಇಲ್ಲ, ಹಿಂದೂ ಇಲ್ಲಿಲ್ಲ, ಮುಂದೆ ಇರೋದಿಲ್ಲ. ಇನ್ನೊಂದು ವಿಶೇಷ ಏನಂದರೆ, ನೀವು ಅಘೋರಿಗಳಿಗೆ ಗುರುಗಳಿರ್ತಾರೆ. ನೀವು ಹೇಳಿದ್ರಿ ನೀವು ಸನ್ಯಾಸಿ ದೀಕ್ಷೆ ತಗೊಂಡ್ರಿ ಅಂತ. ಆವಾಗ ನಿಮ್ಮ ಗುರುಗಳು ಅವರೇ ಇರ್ಬೋದು, ಅಥವಾ ಅಘೋರಿಯಾಗಿ ನಿಮ್ಮ ಗುರು ಬದಲಾಗಿರ್ಬೋದು. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ, ಯಾವುದೇ ಹೋಮ ಮಾಡಬೇಕು ಅಂದರೆ ನೀವು ನಿಮ್ಮ ಗುರುವಿನ ಅಪ್ಪನೆಯನ್ನು ಪಡಿಬೇಕು ಅನ್ನೋ ಮಾತಿದೆ. ಹೌದಾ ಅಮ್ಮ? ಅದರ ಜೊತೆಗೆ ನಿಮ್ಮ ಗುರು ನಿಮಗೆ ಈ ಪೂಜೆ ಸೂಕ್ತವಾಗಿದೆ, ಇನ್ನೊಬ್ಬರಿಗೆ ಬೇರೆ ಪೂಜೆ ಸೂಕ್ತವಾಗಿದೆ ಅಂತ ಸಲಹೆ ಕೊಡ್ತಾರೆ ಅನ್ನೋ ಮಾತಿದೆ. ಇದು ನಿಜನಾ? ನೋಡು, ಎಲ್ಲ ಒಂದು ಸಂಸ್ಕೃತಿಯಲ್ಲೂ ನಗುರೋಹ ಅಧಿಕಂ ನಗುರೋರಧಿಕಂ ನಗುರೋರಧಿಕಂ, ಅದು ತಾಂತ್ರಿಕ ಇರ್ಬೋದು, ವೈದಿಕ ಇರ್ಬೋದು, ಅದು ಮಾಮೂಲಿ ಲೌಕಿಕ ಇರ್ಬೋದು. ಗುರುವನ್ನು ಹೊರತಾಗಿ ಯಾವ ಕೆಲಸವೂ ಇಲ್ಲ. ಈ ನಮ್ಮಲ್ಲಿ ಒಂದು ಸಮಸ್ಯೆ ಏನಿದೆ ಗೊತ್ತಾ? ಇದನ್ನು ಯಾವ್ದು ಹಾಕ್ತೀವೋ ಬಿಡ್ತೀವೋ ಇದನ್ನಂತೂ ಹಾಕ್ಲೇಬೇಕು. ನೀವು ದೇವರಿದಾನ ಅಂತ ಕೇಳಿದ್ರೆ ಇರ್ಬೋದು, ಇಲ್ಲದೆ ಇರ್ಬೋದು. ಇದಕ್ಕೊಂದು ಕಾಮೆಂಟ್ಸ್ ಬರ್ಬೋದು. ಈಗ ನೀವೇನ್ ದೇವರಿದಾನ ಇಲ್ಲ ಇದಾನ, ಅದು ಕಣ್ಣಿಗೆ ಕಾಣಿಸಲ್ವಲ್ಲಪ್ಪ. 3 ವಸ್ತು ಕಣ್ಣಿಗೆ ಕಾಣಿಸಲ್ಲ. ಯಾವ್ದು ಹೇಳು? ಗಾಳಿ, ಒಳ್ಳೆ ಹೆಂಡತಿ ಅಲ್ವಾ, ಒಳ್ಳೆ ಮಕ್ಕಳು, ದೆವ್ವ. ಒಳ್ಳೆ ಗಂಡನೂ ಕಾಣಿಸಲ್ಲ ಅಲ್ಲ, ಹೆಣ್ಣಾಗಿ ಅಲ್ಲಿ ಕಾಣಲ್ಲ ಅಲ್ವಾ, ದೆವ್ವನೂ ಕಾಣಲ್ಲ. ಹಾಗೆ ದೇವರು ಕಂಡ್ರು ಕಾಣ್ಬೋದು, ಇರಬಹುದು, ಇಲ್ಲದೆ ಇರ್ಬೋದು. ಈ ಸಮಸ್ಯೆಯಲ್ಲೇ ನಡ್ಕೊಂಡು ಇವತ್ತಲ್ಲ ಅವತ್ತಿಂದ ಇಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಜ್ಯೋತಿಷ್ಯ ಮಾತ್ರ ಸತ್ಯ. ಸೂರ್ಯ, ಚಂದ್ರ, ಅಗ್ನಿ ಎಲ್ಲ ಕಾಣ್ತಾರೆ ನೋಡಿ. ಅವುಗಳು ಕೊಡೋ ಎಫೆಕ್ಟ್ಗಳು ಇವತ್ತಿಗೂ ನಡೀತಾ ಇದೆ, ಮುಂದೆ ನಡೆಯುತ್ತೆ ಕೂಡ. ಎಲ್ಲರೂ ನವಗ್ರಹ ಆರಾಧನೆ ಮಾಡಬೇಕಾದ್ರೆ ಸೂರ್ಯ, ಚಂದ್ರ, ಅಂಗಾರಕ, ಬೃಹಸ್ಪತಿ, ಗುರು, ಶುಕ್ರ, ಶನಿ ಅಂತ ಮಂತ್ರಗಳಿದೆ. ಇದು ಸ್ವಲ್ಪ ತಿದ್ದುಪಡಿ ಆಗಬೇಕು. ಕಾರಣ ಏನಂದರೆ, ತಲವಕಾರ ಉಪನಿಷತ್ತಿನಲ್ಲಿ ಪಾರ್ವತಿಗೆ ಇಂದ್ರ ದೇವರಿಗೆ ಉಪದೇಶ ಮಾಡಿದ್ದು ಗುರುವಿನ ಸಾರ್ವಭೌಮತ್ವ ಎಷ್ಟು ದೊಡ್ಡದು,
ಗುರುವಿನ ಕಕ್ಷೆ ಎಂಥದ್ದು, ಕಕ್ಷೆ ಅಂದರೆ ಅವನ ಪದವಿ ಯಾವ ಲೆವೆಲ್ಗಿದೆ ಅಂತ. ಯಾವುದೇ ಜ್ಯೋತಿಷ್ಕರು ಈಗ ಸೂರ್ಯ ಇಲ್ಲದೆ ಇದ್ದರೆ ಬೇರೆ ಯಾವ ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ ಅಲ್ವಾ, ಯಾವುದು ಹೇಳಬೇಕು. ಆದರೆ ನಿಮ್ಮ ಜಾತಕದಲ್ಲಿ ಗುರುವಿಗೆ ಬಲ ಇಲ್ಲದೆ ಇದ್ದಾಗ ಯಾವ ಗ್ರಹಗಳಿಗೆ ಬಲ ಇದ್ದರೂ ಒಂದೇ, ಬಲ ಇಲ್ಲದೆ ಇದ್ದರೂ ಒಂದೇ. ಅದಕ್ಕೆ ಗುರುಬಲ ಅವನಿಗೆ ಗುರುಬಲ ಇದೆಯಾ ನೋಡ್ರಿ, ಅಯ್ಯೋ ಗುರುಬಲ ಇಲ್ಲ ರೀ ಈ ಸಲ ಅವನಿಗೆ. ಗುರುಬಲ ಇಲ್ಲದೆ ಇದ್ದರೆ ಶುಕ್ರ ಬಲ ಇರ್ಬೋದು, ಚಂದ್ರ ಬಲ ಇರ್ಬೋದು, ಯಾವುದೇ ಬಲ ಇದ್ದರೂ ಅವರೆಲ್ಲ ನಿರ್ಬಲ ಆಗಿಬಿಡ್ತಾರೆ. ಇದು ನನ್ನ ಕಳಕಳಿಯವಾದ ಪ್ರಾರ್ಥನೆ ಅಂತ ಇಟ್ಕೋಬೋದು ಅಥವಾ ಆದೇಶ ಅಂತ ಇಟ್ಕೋಬೋದು. ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ನಡೀಬೇಕು. ಇವಾಗ ಏನು ಈಗ ನಡೀತಾ ಇದೆಯಲ್ಲ, ಈ ಯುದ್ಧಗಳಿರ್ಬೋದು, ಈ ಅರಾಜಕತೆಗಳಿರ್ಬೋದು, ಈ ಎಲ್ಲ ಈ ಮತೀಯ ಕಲಹಗಳಿರ್ಬೋದು, ಈ ಸಮಸ್ಯೆಗಳೆಲ್ಲ ಬಂದಾಗಬೇಕು ಅಂತಿದ್ರೆ ಎಲ್ಲ ಜ್ಯೋತಿಷ್ಕರು ಒಮ್ಮತದಿಂದ ತಲವಕಾರ ಉಪನಿಷತ್ತನ್ನು ಅಧ್ಯಯನ ಮಾಡಿ, ಅಕ್ಷರ ಜ್ಯೋತಿಷ್ಯದ ಮೂಲ ದೇವತೆಯೇ ಪಾರ್ವತಿ, ಅವಳೇ ಹೇಳಿರೋದು ಇಂದ್ರನಿಗೆ ಗುರುವನ್ನು ಮೊದಲು ಆರಾಧಿಸಬೇಕು ಅಂತ. ಗುರುಗ್ರಹವನ್ನು ಪ್ರಧಾನವಾಗಿಟ್ಟುಕೊಂಡು ಗುರುವನ್ನು ಆರಾಧಿಸಿ, ಆಮೇಲೆ ಎಲ್ಲಿ ತನಕ ಗೊತ್ತಾ ನಿನಗೆ, ಹೋಮ ಮಾಡಬೇಕಾದ್ರೆ ಗುರುಮಂಡಲ, ಗಣಪತಿ ಮಂಡಲ ಅಂತ ಒಂದಿರುತ್ತೆ, ಗುರುಮಂಡಲ ಅಂತ ಒಂದಿರುತ್ತೆ. ಫಸ್ಟು ಗುರುಮಂಡಲ ಇರುತ್ತೆ, ಆಮೇಲೆ ಗಣಪತಿ ಮಂಡಲ. ಮೊದಲು ಗುರುಮಂಡಲದ ಅರ್ಚನೆ ಆಗಿದ್ಮೇಲೆ ಗಣಪತಿ ಮಂಡಲ ಅರ್ಚನೆ ಬೇಕು. ಮೊದಲು ಗಣಪತಿ ಪೂಜೆ ಅಲ್ಲ ನಿಮಗೆ, ನಮಗೆಲ್ಲ ವೈದಿಕರಲ್ಲೂ ಕೂಡ ಗಣಪತಿ ಪೂಜೆ ಅಂತ ಹೇಳ್ತೀವಲ್ಲ ನಾವು. ಅಲ್ಲಿ ಹೋಮ ಮಾಡೋರು ಏನು ಇದೆ, ಈ ಚೆನ್ನಾಗಿ ಹೋಮ ಮಾಡೋರು ನೋಡಿದ್ರೆ ಗೊತ್ತಾಗತ್ತೆ. ನೀವು ಉಡುಪಿ ಕಡೆ ಮತ್ತು ಕೇರಳದ ಕಡೆ ಅವ್ರಿಗೆ ವಿಧಿವಿಧಾನ ಚೆನ್ನಾಗಿ ಮಾಡ್ತಾರೆ. ಮೊದಲು ಗುರುಮಂಡಲವನ್ನು ಆರಾಧಿಸಿ ಆಮೇಲೆ ಗಣಪತಿ ಮಂಡಲವನ್ನು ಆರಾಧಿಸ್ತಾರೆ. ಹಾಗಾಗಿ ಗುರುವನ್ನು ಪ್ರಧಾನ ಗ್ರಹವನ್ನು ನಾವು ಆರಾಧನೆ ಮಾಡಿಕೊಂಡೇ ಸೂರ್ಯ ಮತ್ತು ಚಂದ್ರ, ಅಂಗಾರಕ, ಬುಧ ಇತ್ಯಾದಿಗಳ ಆರಾಧನೆ ಪ್ರಾರಂಭ ಆದಲ್ಲಿ ಈ ಎಲ್ಲ ಸಮಸ್ಯೆಗಳು ಇಡೀ ವಿಶ್ವಕ್ಕೆ ತೊಲಗಬೇಕು ಅಂದರೆ ಮೊದಲು ಹೃದಯಕ್ಕೆ ರೋಗ ಹೋಗಬೇಕು. ಇಡೀ ವಿಶ್ವದ ಹೃದಯ ಯಾವುದು? ನಮ್ಮ ಭಾರತ. ನಮ್ಮ ಭಾರತ ವಿಶ್ವದ ಹೃದಯ. ಅದು ಕರ್ನಾಟಕ ಏನದು? ಕರ್ನಾಟಕ ಅದು ರಕ್ತ. ಅದು ರಕ್ತ ಇಲ್ಲದೆ ಇದ್ರೆ ಮೂಳೆ ಇಟ್ಕೊಂಡೇನು, ಕಣ್ಣಿಟ್ಕೊಂಡೇನು, ತಲೆ ಇಟ್ಕೊಂಡ್ರೇನು, ಕಿವಿ ಇಟ್ಕೊಂಡ್ರೇನು, ಮೂಗಿಟ್ಕೊಂಡ್ರೇನು ಯಾವುದು ಚೆನ್ನಾಗಿ ಕಾಣಲ್ಲ. ಆ ರಕ್ತವೇ ಕರ್ನಾಟಕ. ಇದು ಸರಿ ಹೋಗಬೇಕು ಅಂತಿದ್ರೆ ಗುರುವಿನ ಆರಾಧನೆ ಮೊದಲು ಪ್ರಾರಂಭ ಆಗಬೇಕು. ಅಂದರೆ ಗುರುಗ್ರಹವನ್ನು ಪ್ರಪ್ರಥಮವಾಗಿ ಅರ್ಚಿಸುವಂಥ ಕೆಲಸ ಆಗಬೇಕು. ಹೀಗಾಗಿ ತಾಂತ್ರಿಕರಲ್ಲಿ ಇದು ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಮಾತ್ರ ಗುರುಗಳನ್ನು ಹೊರತಾಗಿ ನಾವು ಒಂದು ಹೆಜ್ಜೆಯೂ ಮುಂದಿಡೋಲ್ಲ. ಮತ್ತು ಈಗ ದಶಮಹಾವಿದ್ಯೆ ಇರ್ಬೋದು, ನಾವೊಂದು 5-6 ಜನ ಶಿಷ್ಯರಿದ್ದರೆ ಕೆಲವರಿಗೆ ಲಲಿತಾ ಉಪಾಸನೆ ಕೊಟ್ಟಿರ್ತಾರೆ, ಕೆಲವರಿಗೆ ಬಗುಲಾಮುಖಿ ಕೊಟ್ಟಿರ್ತಾರೆ, ಕೆಲವರಿಗೆ ತಾರಾ ಕೊಟ್ಟಿರ್ತಾರೆ. ಯಾಕೆ ಅವ್ರಂಗೆ ಕೊಡ್ತಾರೆ ಅಂದರೆ ನಮ್ಮ ನಾಡಿಯನ್ನು ಮೊದಲು ಕೈಯಲ್ಲಿ ಹಿಡ್ಕೊಂಡು ನೋಡ್ತಾರೆ. ನಾಡಿ ಒಳಗೆ ಒಂದು ಅಕ್ಷರ ಅವರಿಗೆ ಗೊತ್ತಾಗತ್ತೆ. ಆ ಅಕ್ಷರವನ್ನು ಹಿಡ್ಕೊಂಡು ಇವರಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡ್ತಾರೆ. ಈಗ ನೋಡಿ, ಜೀರಿಗೆ ತಿಂದರೆ ಪಿತ್ತ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಜೀರಿಗೆ ತಿಂದರೆ ನಂಗೆ ವಾಂತಿ ಆಗುತ್ತೆ, ನನಗೆ ಒಗ್ಗಲ್ಲ, ಅದು ಕೆಲವೊಬ್ಬರ ಆಗಲ್ಲ. ವಾತ, ಪಿತ್ತ, ಕಫ ಅಂತ 3 ಇದೆ ನೋಡಿ. ಮೂಲಂಗಿ ತಿಂದರೆ ಅಸಿಡಿಟಿ ಹೋಗುತ್ತೆ ಅಂತಾರೆ, ನಂಗೆ ತಿಂದರೆ ಹೆಚ್ಚಿಗಾಗ್ಬಿಡುತ್ತೆ. ಅದೇ ನಿಮಗೆ ಎಲ್ಲ ವ್ಯತ್ಯಾಸ. ಅಂದರೆ ನೀವು ಗಮನಿಸಮ್ಮ, ಒಂದೇ ಮನೇಲಿ ಒಂದೇ ತಾಯಿ ಮಾಡಿದ ಆಹಾರ 3 ಜನಕ್ಕೆ ಹೊಂದೋದೇ ಇಲ್ಲ. ಅಂದರೆ ನಿಮಗೆ ವಾತ, ಪಿತ್ತ, ಕಫಗಳ ಒಂದು ವೇರಿಯೇಷನ್ಸಲ್ಲಿ ಆಯುರ್ವೇದದಲ್ಲಿ ಬರೆದಿರಬಹುದು, ಅದನ್ನು ಅದು ಮಾಡ್ತಿರಬಹುದು. ಆದರೆ ನಿಮಗೆ ಪಿತ್ತವೇ ಆಧಿಕ್ಯವಾದಾಗ ಆವಾಗ ಮಾತ್ರ ಜೀರಿಗೆ ಕೆಲಸ ಮಾಡುತ್ತೆ. ಬಿಟ್ಟರೆ ಪಿತ್ತ ಏನೋ ಕೆಲಸನೇ ಮಾಡಿಲ್ಲ ಅಂದಮೇಲೆ ನೀವು ಜೀರಿಗೆ ತಿಂದಾದ್ರ ಉಪಯೋಗವೇನು? ಹಾಗೆ ನೀವು ಪೂಜೆ ಮಾಡುವಾಗಲೂ ಕೂಡ, ಉಪಾಸನೆ ಮಾಡುವಾಗಲೂ ಕೂಡ ಒಂದೇ ದೇವರು, ಒಂದೇ ಮತ ಅಂತ ಹೀಗಿರೋದಿಲ್ಲ. ಅದು ಇರೋದೇನು ಅಂತಂದರೆ ನಿಮಗೆ ಯಾವುದು ಒಗ್ಗತ್ತೋ ಅದನ್ನು ನೀವು ಮಾಡಬೇಕು ಅಂಥೇಳಿ ನಮ್ಮ ತಂತ್ರ ಲೋಕದಲ್ಲಿ ಮತ್ತು ನಮ್ಮ ಅಘೋರ ಲೋಕದಲ್ಲಿ ನಮ್ಮ ಗುರುಗಳು ಹೇಳಿದಂತೆ ನಾವು ನಡಿತೀವಿ. ಅಕಸ್ಮಾತ್ ಗುರುಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಒಂದು ಶಾಪಕ್ಕೊಳಗಾಗಬೇಕು, ಫಸ್ಟು ಕೋಪಕ್ಕೊಳಗಾಗಬೇಕು, ಆಮೇಲೆ ಶಾಪಕ್ಕೊಳಗಾಗಬೇಕು, ಆಮೇಲೆ ಎಲ್ಲ ಸಮಸ್ಯೆಗಳು ನಾವು ತಗೊಳ್ಳೋದಲ್ಲದೆ ಇನ್ನೊಬ್ರಿಗೆ ಹಂಚಬೇಕು. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಗುರುವನ್ನು ಹೊರತಾಗಿ ನಾವು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಇವತ್ತು ನಮ್ಮ ಸ್ಟುಡಿಯೋಗೆ ಭೈರವಿ ಅಮ್ಮನ್ನ ಕರ್ಕೊಂಡ್ ಬಂದಿದ್ದು ಎಷ್ಟೆಲ್ಲ ಯೂಸ್ ಆಯ್ತು ನೋಡಿ. ನಮ್ಮ ಪೂಜಾ ವಿಧಿವಿಧಾನಗಳು ಹೇಗಿದೆ, ಅವ್ರ ಪೂಜೆ ಮಾಡೋದು ಹೇಗಿದೆ, ಅದರಲ್ಲೂ ಮುಖ್ಯವಾಗಿ ಗುರುವಿನ ಮಹತ್ವ ಅವ್ರಿಗೆ ಎಂಥದ್ದು ಅನ್ನೋದನ್ನ ತಿಳಿಸ್ಕೊಟ್ರು. ಹೀಗೆ ಮತ್ತೆ ಬೇರೆ ಬೇರೆ ವಿಚಾರಕ್ಕೆ ಅಮ್ಮನ್ನ ಕರೆಸ್ತಾ ಇರೋಣ, ಮಾತಾಡಿಸ್ತಾ ಇರೋಣ. ಇವತ್ತಿಗೆ ಈ ಸಂಚಿಕೆನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ಅಮ್ಮನಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಅಮ್ಮ, ತುಂಬ ಧನ್ಯವಾದಗಳು.